ಬಹಳ ಸಮಾಜದಲ್ಲೂ ಮಾಡಬೇಕು. ಅದಕ್ಕೋಸ್ಕರ ಹಿಂದುಳಿದವ್ರ ಬಗ್ಗೆ ಕಾಳಜಿ ಇದೆ ಸೋಮಣ್ಣವ್ರಿಗೆ. ಆ ಒಂದು ದೃಷ್ಟಿಯಲ್ಲಿ ನಮ್ಮೆಲ್ಲ ಮುಖಂಡರು ಒಕ್ಕರಳಿನಿಂದ ಹುಬ್ಬಿಯಿಂದ ಹಿಡಿದು ಮಧುಗಿರಿವರೆಗೂ, ಮಧುಗಿರಿಯಿಂದ ಹಿಡಿದು ತುಮಕೂರು ಗ್ರಾಮಾಂತರ ತುರುವೇಕೆರೆಯಿಂದ ಹಿಡಿದು ಚಿಕ್ಕನಾಯಕನಹಳ್ಳಿವರೆಗೂ ಇವತ್ತು ಎಲ್ಲರ ಸಹಕಾರದಿಂದ ಸೋಮಣ್ಣವ್ರಿಗೆ ಬೆಂಬಲ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ನಮ್ಮ ಪಾಪ ಕಾಂಗ್ರೆಸ್ಸಿನ ಮುಖಂಡರು ನನಗೆ ಕೇಳಿದ್ರು, ನಾವೊಂದು ಪಕ್ಷದಲ್ಲಿದ್ದೀವಿ, ಅನ್ಯಾಯನ ನುಂಗ್ಕೊಂಡು ಅನ್ಯಾಯನ ನಮ್ಗಾಗಿರ್ತಕ್ಕಂಥ ನೋವುನ ಮನಸ್ಸಲ್ಲಿ ಇಟ್ಕೊಂಡು ಒಲ್ಲದ ಮನಸ್ಸಿನಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತೇವೆ, ತಪ್ಪು ತಿಳ್ಕೊಬೇಡಿ ಅಂತ ನನಗೆ ಹೇಳಿದ್ದೆ. ಇದನ್ನು ನಾನು ನೇರವಾಗಿ ನಿಮ್ಮ ಮುಂದೆ ನಾನು ಹಂಚ್ಕೋತಾ ಇದ್ದೆ. ಯಾಕಂದರೆ ಕಳೆದ ಸರ್ಕಾರ ಬಂದಾಗಲೂ ತುಮಕೂರು ಅನ್ಯಾಯ ಆಯಿತು. ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ನಿಗಮ ಮಾಡಲಿಲ್ಲ, ಕೊನೆಗೆಲ್ಲೋ 3 ತಿಂಗಳಲ್ಲಿ ಮಾಡಿದ್ರು ನಮ್ಮ ರೇವಣ್ ಸಿದ್ದೇರಿಗೆ ಕೋಡ್ ಆಫ್ ಕಂಡಕ್ಟ್ ಬಂತು. ಅದರಿಂದ ಇವತ್ತು ನಾವು ಒಬ್ಬ ಸಜ್ಜನಿಕೆ, ಆಸಕ್ತಿ, ಕಾಳಕಳಿರ್ತಕ್ಕಂಥ ವ್ಯಕ್ತಿ ಈ ಸೋಮಣ್ಣವ್ರಿಗೆ ನಮ್ಮ ಸಮಾಜ ಬೆಂಬಲವನ್ನು ಕೊಡಬೇಕು ಅಂತ ಎಲ್ಲರ ಮುಖಂಡರಿಂದ ತೀರ್ಮಾನ ಆಗಿದೆ. ಅದಕ್ಕೆ ನಮ್ಮ ಸಮಾಜ ಕಾಂಗ್ರೆಸ್ಸಿನ ಅಲ್ಲಿರ್ತಕ್ಕಂಥ ನಮ್ಮ ಮುಖಂಡರು ಒಳ್ಳೆಯ ಮನಸ್ಸಿನಿಂದ ಪತ್ರಿಕಾಗೋಷ್ಠಿ ಬೈ ಪ್ರೆಸರ್ ಮಾಡಿರೋದು ಒತ್ತಿ ಹೇಳ್ತೀವಿ. ಬೈ ಪ್ರೆಸರ್ ಮಾಡಿರೋದು ಬಿಟ್ಟರೆ ಇನ್ಯಾವುದೇ ರೀತಿಯಾದಂಥ ಹೃದಯವಂತಿಕೆಯಲ್ಲಿ ಎಲ್ಲೂ ಪತ್ರಿಕಾಗೋಷ್ಠಿಯನ್ನು ಮಾಡಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೀನಿ. ಅಲ್ಲ ಸರ್, ವಿಧಾನ ಪರಿಷತ್ ಮಾಜಿ ಸದಸ್ಯ ರಮೇಶ್ ರಾವ್ ಬಂದಿದ್ರು, ಪತ್ರಿಕಾಗೋಷ್ಠಿ ನಡೆಸಿದ್ರು. ಅವರೆಲ್ಲ ತಿಗಳ ಸಮುದಾಯದ 80% ಎಲ್ಲ ನಮ್ಮ ಕಡೆನೇ ಇದ್ದಾರೆ, ಕಾಂಗ್ರೆಸ್ ಪರವಾಗಿದ್ದಾರೆ, ನಾವೆಲ್ಲ ಕಾಂಗ್ರೆಸ್ ಬೆಂಬಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿದ್ರೆ 80% ನಮ್ಮ ಸಮಾಜ ನಮ್ಮ ಕಡೆ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ. 80 ಎಷ್ಟು? 160 ಎಷ್ಟಾಯ್ತು? 160. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ BR ರಮೇಶ್ ಪತ್ರಿಕಾಗೋಷ್ಠಿ ಕರೆದಾಗ ಎಲ್ಲ ಮುಖಂಡರನ್ನೆಲ್ಲ ಕರ್ಕೊಂಡು ಕೂತಿದ್ದ. ನಾವು ನೋಡಿದ್ರೆ ನಾನು ಬೆಂಗಳೂರಿಂದ, ನರೇಂದ್ರ ಬಾಬು ಬೆಂಗಳೂರಿಂದ ಬಂದಿರೋದು ಬಿಟ್ಟರೆ ಇನ್ನು ಅಲ್ಲಿಂದ ಹಿಡಿದು ಲಾಸ್ಟ್ವರೆಗೂ ಯಾವ್ಯಾವ ತಾಲೂಕಲ್ಲಿ ಇದ್ದಾರೆ ಅಂತ ಹೇಳ ನಾವೇನು ಹೇಳ್ಬೇಕಾಗಿಲ್ಲ. ನೋಡ್ತಾ ಇದ್ದೀರಾ ಅಂತ, ಗಮನಿಸ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ 2 ಕಂಡಿದ್ದಾಗೆ ಆಲ್ಮೂರು ಮಠದ ಸ್ವಾಮೀಜಿ ಮತ್ತೆ ಸರ್ಪ ಮಠದ ಸ್ವಾಮೀಜಿ ಇಬ್ಬರು ಸ್ವಾಮೀಜಿ ಆಶೀರ್ವಾದ ಆಗಿದೆ ಅಂತ ಮೊದಲನೇದಾಗಿ ಹೇಳಿದ್ದೀನಿ. ನೂರಕ್ಕೆ 100 ನಮ್ಮ ಸಮಾಜದ ಮುಖಂಡ್ರೆ, ನಮ್ಮ ಸಮಾಜದ ಕಾಂಗ್ರೆಸ್ಸಿನ ಒಬ್ರು MLC ಸರ್ಕಾರ ಬಂದಾಗ MLCನೂ ಕೊಟ್ಟರು ಅವ್ರಿಗೆ, ಸ್ಲಂ ಬೋರ್ಡ್ ಚೇರ್ಮನ್ ಕೊಟ್ಟರು ಅವ್ರಿಗೆ. ಈಗಲೂ ಮುಂದೆನೂ ಕೊಡಲಿ, ನಮ್ದೇನು ತಕರಾರಿಲ್ಲ. ಆದರೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಸಮಬಾಳು ಸಮಪಾಲು. ಅದಾಗಿಲ್ಲ ಈ ಕಾಂಗ್ರೆಸ್ ಅಲ್ಲಿ ಅಂತ ನಾನು ನೇರವಾಗಿ ಹೇಳ್ತೇನೆ. 100ಕ್ಕೆ 100 ಕಾಂಗ್ರೆಸ್ ಇಂದ ಅನ್ಯಾಯ ಆಗಿದೆ. ಭಾರತೀಯ ಜನತಾ ಪಾರ್ಟಿಯಿಂದ ಆಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಾಗಿಂದ ಆಗಿರ್ತಕ್ಕಂಥ ನಮಗೆ ಸಾಕಾರ ಆಗಿರೋದು ತಾವು ಗಮನಿಸಿದ್ರಿ. SR ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಕರ್ಕೊಂಡ್ಬಂದಾಗ ನಮ್ಮ ತಿಂಗಳ ಜಾಗೃತ ವೇದಿಕೆಯ ಸಮಾವೇಶ ಅಂತ ಮಾಡಿ ನಾನು, ನರೇಂದ್ರ ಬಾಬು ಅವರು, ನಮ್ಮೆಲ್ಲ ಕುಂಬೈನವರು, ಶ್ರೀನಿವಾಸ್ ಇರ್ತಕ್ಕಂಥ ಎಲ್ಲ ಮುಖಂಡರು ಸೇರಿ ನಮ್ಮ 5 ಬೇಡಿಕೆಯನ್ನು ಇಟ್ಟಿದ್ವಿ. 5 ಬೇಡಿಕೆ: 1, ನಮ್ಮ ಸಮಾಜದ ನಿಗಮ ಆಗಬೇಕು ಅಂತ ಹೇಳಿದ್ವಿ. ನಿಗಮ ಆಯಿತು. ನಮ್ಮ ಸಮಾಜದ್ದು ಅಗ್ನಿ ಬನ್ನಿರಾಯ ಜಯಂತ್ಯೋತ್ಸವನ ಸರ್ಕಾರದಿಂದ ರಜಾ ಕೊಡದೇನೆ ಆಚರಿಸ್ಬೇಕು ಅಂತ ಮನವಿ ಕೊಟ್ವಿ, ಅದಾಯಿತು. ನಮ್ಮ ಸಮಾಜದ ಸಮಗ್ರ ಅಭಿವೃದ್ಧಿ ಅಧ್ಯಯನ ಮಾಡಬೇಕು, ಒಂದು ಪೀಠ ಆಗಬೇಕು ಅಂತ ಹೇಳಿದ್ವಿ. ತುಮಕೂರಲ್ಲಿ ಯೂನಿವರ್ಸಿಟಿ ಪೀಠ ಆಗಿದೆ. ಅನುದಾನ ಬಿಡುಗಡೆ ಮಾಡಬೇಕು ಅಂತ ಒಂದು 18 ಕೋಟಿ ರೂಪಾಯಿ ಅಷ್ಟು ಪಟ್ಟಿಯನ್ನು ಈ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ಸಮುದಾಯ ಭವನ ಕಟ್ತಾ ಇದ್ದಾರೆ, ರಾಮ ಮಂದಿರ ಕಟ್ತಾ ಇದ್ದಾರೆ, ಭಜನೆ ಮಂದಿರ ಕಟ್ತಾ ಇದ್ದಾರೆ, ಹಾಸ್ಟೆಲ್ ಕಟ್ತಾ ಇದ್ದಾರೆ, ಕಾಲೇಜ್ ಸ್ಕೂಲ್ ಕಟ್ತಾ ಇದ್ದಾರೆ ಅಂತಕ್ಕಂಥ ಮನವಿ ಮಾಡಿದ್ವಿ. ಆದೇಶ ಆಯಿತು. ಕೊನೆಗೆ ಕೋಡ್ ಆಫ್ ಕಂಡಕ್ಟ್ ಬಂತು, ನಿಂತು, ಚುನಾವಣೆ ಬಂತು, ಬದಲಾವಣೆ ಆಯಿತು, ಸ್ಟಾಪ್ ಆಯಿತು. 4. 5ನೇದು ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿದ್ವಿ, ನಮ್ಗೆ ಒದಗಿಸ್ಕೊಡ್ಬೇಕು ಅಂತ ಹೇಳಿದ್ವಿ. ಅದು ರಾಜಕೀಯ ಪ್ರಾತಿನಿಧ್ಯ ನಮ್ಮಲ್ಲಿ MLAಗೆ ಯಾರು ಮುಂದೆ ನಿಲ್ಲಬೇಕು ಅಂತೇಳಿ ತೀರ್ಮಾನವನ್ನು ಆಗಲಿಲ್ಲ. ನಾವು ಟಿಕೆಟ್ ಕೇಳಿಲ್ಲ. ರಾಜಕೀಯ ಸರ್ಕಾರ ಬಂದಾಗ ಅದಕ್ಕೇನು ಉತ್ತರ ತಮ್ಮ ಮುಖಂಡನೇ ಸಿಗುತ್ತೆ ಮುಂದೊಂದು ದಿನದಲ್ಲಿ. ಇದೇ ಒಂದು ಸಾಕ್ಷಿ ಅಂತ ನಾನು ಹೇಳ್ತೀನಿ. ಯಾವುದೇ ಪಕ್ಷಕ್ಕಾಗಲಿ ಇದೊಂದು ಎಚ್ಚರಿಕೆ ಕತೆ.
ಅಂತ ನಾನು ಕಾಂಗ್ರೆಸ್ನಿಂದ ಏನೇನು ನ್ಯಾಯ ಆಯ್ತು ಸರ್? ಕಾಂಗ್ರೆಸ್ನಿಂದ ಏನೇನು ನ್ಯಾಯ ಆಯ್ತು? ಹೇಳ್ದಲ್ಲ, ಕಾಂಗ್ರೆಸ್ಸಿಂದ ಕೇಳ್ಕೊಂಡೇ ಬಂದ್ವಿ. ಅಗ್ನಿ ಬನ್ನಿ ಜಯಂತಿ ಸರ್ಕಾರ ಬಂದಾಗೆಲ್ಲ ಮನವಿ ಕೊಟ್ವಿ, ನಾವು ಮನವಿಗೆ ಸ್ಪಂದಿಸಲಿಲ್ಲ. ನಿಗಮದ ಅಧ್ಯಕ್ಷರನ್ನ ನಿಗಮ ಮಾಡಿ ಅಂತ ಹೇಳಿದ್ವಿ, ಆಗ್ಲಿಲ್ಲ. ಅಧ್ಯಯನ ಪೀಠ ಮಾಡಿ ಅಂತ ಹೇಳಿದ್ವಿ, ಆಗ್ಲಿಲ್ಲ. ಅನುದಾನ ಕೊಡಬೇಕು ಅಂತ ಹೇಳಿದ್ವಿ, ಅದರಲ್ಲೂ ತಾರತಮ್ಯ, ಚಾಲನೆ ಕೊಡಲಿಲ್ವಲ್ಲ. ಆಮೇಲೆ MLC ನ PR ರಮೇಶ್ ಅವರು ಬೆಂಗಳೂರಲ್ಲಿ ಮೇಯರ್ ಮಾಡಿದ್ರು. ನಾನು ಅಭಿನಂದನೆ ಸಲ್ಲಿಸ್ತೀನಿ, ನಂದೇನು ಸಮಸ್ಯೆ ಇಲ್ಲ ಕಾಂಗ್ರೆಸ್ಗೆ. ಮತ್ತು ಕನಕಪುರದಲ್ಲಿ ಸಮಾವೇಶ ಪಡೆದಲ್ಲೇ ನಾನೇ ಕೇಳಿದ್ದು, ಮುಂದಿನ ಮೇಯರ್ ಮಾಡ್ತೀರಾ ಹೇಳಿ. SM ಕೃಷ್ಣ ಅವರು ಮುಖ್ಯಮಂತ್ರಿ ಅವರ, DK ಶಿವಕುಮಾರ್ ಅವರಿಗೆ ನೇರವಾಗಿ ಕೇಳಿದ್ದೆ, ನನ್ನ ಜವಾಬ್ದಾರಿ ಮಾಡ್ಕೊಡ್ತೀನಿ ಅದು ನಾವು ಅದಕ್ಕೆ ಒಪ್ಕೊಂಡ್ವಿ. ಅವರು ಕನಕಪುರದಲ್ಲಿ ನಿರಾಳವಾಗಿ ಗೆದ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ನೀವೇ ಗೆದ್ಕೊಂಡು ಹೋಗ್ತಾರೆ, ಮುಂದೆ ನಮ್ಮ ಕತೆ ಏನು, ಒಬ್ಬರಿಗೆ ಮಾಡ್ಕೊಂಡು ಹೋಯ್ತಾರೆ ನಮ್ಮ ಕತೆ ಏನು ಅನ್ನೋ ದೃಷ್ಟಿಯಲ್ಲಿ ನಾವು ಇವತ್ತು ನೇರವಾಗಿ ಒಂದು ಕಣ್ಣು ಬೆಣ್ಣೆ ಒಂದು ಕಣ್ಣು ಸುಣ್ಣ ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದು. ಮುಂದೆ ಯಾವುದೇ ಸರ್ಕಾರ ಬರಲಿ ಅದಾಗಬಾರ್ದು ಅಂತ ಇವತ್ತು ನಾವೆಲ್ಲ ನಮ್ಮ ಮುಖಂಡರ ಪರವಾಗಿ ನಾನು ವಿನಂತಿಯನ್ನು ಮಾಡ್ತೀನಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರಿಗೆ ಬೆಂಗಳೂರು ಇರ್ತಾರೆ? ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರಿಗಿದೆ ತಮ್ಮ ಬೆಂಬಲ? ಇವತ್ತು ತುಮಕೂರಲ್ಲಿ ನಾವು ಮಾಡ್ತಾ ಇದ್ದೀವಿ. ತುಮಕೂರಲ್ಲಿ ಮಾಡ್ತಾ ಇರ್ತಕ್ಕಂಥ ಸಂದೇಶ ಈ ರಾಜ್ಯಕ್ಕೆ ಇದು ಮಾದರಿ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸರ್. ಕೆಲವು ಪಕ್ಷಗಳನ್ನು ಗುರುತಿಸಿಕೊಂಡಿದ್ದಾರೆ ತಪ್ಪು ಅಂತ ಹೇಳ್ಬಿಟ್ಟು ಹೇಳಕ್ಕಾಗಲ್ಲ. ಪ್ರಜಾಪ್ರಭುತ್ವದಲ್ಲಿ ಕೆಲವರು, ಆದ್ರೆ ಬಹುಪಾಲು ಜನ ಜನತಾದಳದಲ್ಲಿರ್ತಕ್ಕಂಥದ್ದು, ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥದ್ದು, ಯಾವ ಸಮಾಜಗಳಲ್ಲಿ, ಒಕ್ಕಲಿಗರಲ್ಲಾಗ್ಲಿ, ಲಿಂಗಾಯತರಲ್ಲಾಗ್ಲಿ, ಕುರುಬ ಸಮಾಜದಲ್ಲಾಗ್ಲಿ, ಬಂಡೆಪ್ಪ ಶಬ್ದವನ್ನು ನಮ್ಮ ಜೊತೆಲಿದ್ರು. ಮೊನ್ನೆ ಇದರಲ್ಲಿ ಯಾವುದು ನಾಗರವಲ್ಲಿನ ಇದರಲ್ಲಿ ಒನ್ನುಡಿಕೆ ಜೊತೆಲಿದ್ದು, ಎಲ್ಲ ಸಮಾಜಗಳು ಆ ಪಕ್ಷಗಳಲ್ಲಿ ಇರ್ತಾರೆ. ಅದರಿಂದ ನಾವು ಒಂದು ಹೇಳೋದೇನೆಂದ್ರೆ, ಸಮಾಜದ ಬೆಳವಣಿಗೆ ಒಂದು, ಅದರ ದೇಶದ ಪ್ರಶ್ನೆ ಬಂದಾಗ ನಾವೆಲ್ಲ ನಿಲ್ಬೇಕು ಅಂತಕ್ಕಂಥ ಬದ್ಧತೆ. ಥ್ಯಾಂಕ್ ಯು ಸರ್. ನೋಡಿ, ಅದನ್ನ ಅಂಗೈ ಹುಡುಗಿ ಕರಡಿ ಬೇಕಾದಂಗೆ ಅಲ್ಲ. ಯಾರು ಗೆಜೆಟ್ ನೋಟಿಫಿಕೇಶನ್ ಗೆಜೆಟ್ ಅಲ್ಲಿ ಇದೆ, ನೀವು ಗೂಗಲ್ ನೋಡೋದಕ್ಕೆ ಕೊಡ್ತಾರೆ ಅಥವಾ ಬೇಕಾದ್ರೆ ಒಂದು ಕಾಪಿ ನಿಮ್ಗೆ ಕೊಡ್ತೇವೆ. ಯಾರು ಸರ್ಕಾರ ಮಾಡಿಸ್ವಾಮಿ ಯಾಕೆ ಮಾಡಲಿಲ್ಲ? ಬಸವರಾಜ ಬೊಮ್ಮಾಯಿ ಅವ್ರು ಮಾಡಿದಾಗ ನಿಂತ್ಕೊಂಡು ನಾನು ಜೊತೆ ಓಡಾಡಿದ್ರೆ ನಾನು ಇಲ್ಲೇ ಇದ್ದೀನಿ ಈಗ ಹೇಳ್ಬೋದು. ಆದ್ರೆ ಮಾಡಿರ್ತಕ್ಕಂಥದ್ದು ನಾವು ಮರೆಯಾಗಿಲ್ಲ. ನೋಡಿ, ಒಂದು ನಿಮಿಷ ಸುಮಾರದಾಗಿಲ್ಲ ಅಲ್ಲ, ಯಾವ ಸರ್ಕಾರ ಮಾಡಬೇಕು ನಾವು ಪ್ರಶ್ನೆ ಒಂದು ಮಾತು ಹೇಳ್ತೇನೆ. ಅದನ್ನ ನಾವು ಕಾಂಗ್ರೆಸ್ ಮುಖ್ಯಮಂತ್ರಿಗಳಾಗಿದ್ದ ನಮ್ಮ ಸಿದ್ದರಾಮಯ್ಯ ಅವ್ರು ಕೇಳ್ಬೇಕು. ಯಾಕೆ ಸ್ವಾಮಿ ನೀವು ಬಜೆಟ್ ಅಲ್ಲಿ ದುಡ್ಡು ಇಡ್ಲಿಲ್ಲ? ಯಾಕೆ ಸ್ವಾಮಿ ರಿಜಿಸ್ಟರ್ ಮಾಡ್ಲಿಲ್ಲ? ಕುಂಬಾರಿಗೆ ಯಾಕೆ ಮಾಡ್ಲಿಲ್ಲ? ಮಾಳಿ ಸಮಾಜಕ್ಕೆ ಯಾಕೆ ಮಾಡ್ಲಿಲ್ಲ? ದಿಗಳ ಸಮಾಜಕ್ಕೆ ಯಾಕೆ ಮಾಡ್ಲಿಲ್ಲ ಅಂದ್ರೆ ನೋಡಿ, ಎಲ್ಲ ಸರ್ಕಾರಗಳು ಈಗ ವಿಶ್ವಕರ್ಮ ಬಂತು ಮಾಡಂದ್ರೆ ಈಗ ಆಚರಣೆ ಆಗ್ತಾ ಇಲ್ವಾ? ಮೊನ್ನೆ ಎರಡು ಸಾರಿ ಮಾಡಿದ್ರು ಅಗ್ನಿಪತಿ ರಾಜ್ಯ ಜಯಂತಿ. ಅಭಿವೃದ್ಧಿ ನಿಗಮಗಳಿಂದ ದುಡ್ಡಿಲ್ಲ ಅಂತ ಹೇಳ್ತಾರೆ. ದುಡ್ಡಿಲ್ಲ ಅನ್ನೋದಾದ್ರೆ ಬಹುಶಃ ಸರ್ಕಾರ ಮುಖ್ಯಮಂತ್ರಿ, ಇವತ್ತು ನಾನು ಮುಖ್ಯಮಂತ್ರಿ ಆಗಿ ಕೆಲವು ಆದೇಶ ಮಾಡಿದ್ದು ಬೇರೆಯವ್ರ ಬಂದು ರದ್ದು ಮಾಡೋದು ಅಂದ್ರೆ ಏನರ್ಥ? ಒಂದು ಹಿಂದುಳಿದ ಸಮಾಜಗಳು ಇಡೀ ಎಲ್ಲರಿಗೂ ರದ್ದು ಮಾಡೋದು ಬೇರೆ ಪ್ರಶ್ನೆ, ನಿಲ್ಲಿಸಿದಾಗ ಬೇರೆ ಪ್ರಶ್ನೆ. ಆದ್ರೆ ಅವ್ರು ಏನ್ ಸಿದ್ದರಾಮಯ್ಯ ಅವರು ಮಾಡಿದ್ದನ್ನ ನಂತರ ಬಂದಂತ ಮುಖ್ಯಮಂತ್ರಿ ರದ್ದು ಮಾಡಿಲ್ಲ. ಇವತ್ತಿನ ರದ್ದಾಗಿಲ್ಲ, ಅದು ಜೀವಂತವಾಗಿದೆ. ಅವ್ರು ಹಣ ಇಡಬೇಕು, ದೊಡ್ಡ ಮನಸ್ಸು ಮಾಡಬೇಕು. ಹಿಂದುಳಿದ ವರ್ಗಗಳು 60% ಇದ್ದಾರೆ ದೇಶದಲ್ಲಿ, ರಾಜ್ಯದಲ್ಲಿ. ಅವ್ರಿಗೆ ಹಣ ಕೊಡಬೇಕು ಅಂತ ತೀರ್ಮಾನ ಮಾಡಬೇಕು. ನಮ್ಮ ಬಸವರಾಜಣ್ಣವರು ನಮ್ಮ ಸಮಾಜದ ಮುಖಂಡರು, ಮಾಜಿ ಕಾರ್ಪೊರೇಟರ್ ಮತ್ತು ವಿರೋಧ ಪಕ್ಷದ ನಾಯಕರಾಗಿದ್ದರು ಮತ್ತು ಸಾಹಿತ್ಯ ಸಮಿತಿ ಅಧ್ಯಕ್ಷರಾಗಿದ್ದರು. ನಮ್ಮ ಸಮಾಜದ ಹೆಚ್ಚು ನಮ್ಮ ಎಲ್ಲರನ್ನ ಪ್ರೀತಿ ನೋಡ್ತಕ್ಕಂಥ ಮುಖಂಡರು ಅಂತ ನಾವು ಭಾವಿಸ್ತೇವೆ. ತಮ್ಮ ಉದ್ದೇಶಗಳನ್ನು ಮಾತಾಡ್ತಾರೆ. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಮಿತ್ರರಿಗೆ ಕ್ಷಮೆ ಕೇಳ್ತೀವಿ. ಯಾಕೆಂದರೆ ಬೆಳಗ್ಗೆ ನಮ್ಮ ಕ್ಷೇತ್ರದಲ್ಲೇ ಇವತ್ತು ಚುನಾವಣೆ ಪ್ರಚಾರ ಅಂತಿಮ ದಿನ ರ್ಯಾಲಿ ಇತ್ತು. ಅದರಿಂದ ತಡವಾಗಿ ಬಂದೆ. ಈಗಾಗಲೇ ನಮ್ಮ ಮುಖಂಡರು ಮತ್ತು ನಮ್ಮ ಶಾಸಕರಾದ ಮಾಜಿ ಶಾಸಕರಾದ ಮತ್ತು ಎಲ್ಲ ನಮ್ಮ ಸಮಾಜದ ಮುಖಂಡರು ನಮ್ಮ ಮುಂಬೈನವರಿಂದ ಹಿಡಿದು ನಮ್ಮ ಮುಂದೆ ಈಗಾಗಲೇ ಎಲ್ಲ ಸಮಾಜದ ಬಗ್ಗೆ ಏನು ಅಂತ ವಿಸ್ತಾರವಾಗಿ ಹೇಳಿದ್ದಾರೆ. ನನಗನ್ನಿಸ್ತದೆ ತುಮಕೂರು ಜಿಲ್ಲೆಯಲ್ಲಿ ಈ ಸಾರಿ ಎರಡು ಕಂಡಿದ್ದಂಗೆ ಎರಡು ಮಠಗಳ ಸ್ವಾಮೀಜಿಯವರನ್ನು ಆಶೀರ್ವಾದ ಆಗಿದೆ.
ಆಲ್ಗೂರು ಮಠದ ಸೋಮೇಶ್ವರ ಸ್ವಾಮೀಜಿಯವರಿಂದ ಹಿಡಿದು ಸರ್ಪಳಿ ಮಠದ ಸ್ವಾಮೀಜಿಯವರಿಂದ ಹಿಡಿದು ಎಲ್ಲ ನಮ್ಮ ಮುಖಂಡರಿಂದ ಈ ಬಾರಿ 80 ಭಾಗ, ಬಹುಶಃ 80 ಭಾಗ ನಮ್ಮ ಸಮಾಜ ದೇಶಕ್ಕೋಸ್ಕರ ಬಿ ಸೋಮಣ್ಣವ್ರನ್ನ ಬೆಂಬಲಿಸಬೇಕು ಅಂತ ತೀರ್ಮಾನ ಆಗಿದೆ. ಬಿ ಸೋಮಣ್ಣವರಿಗೆ ನಮ್ಮ ಸಮಾಜ ಯಾಕೆ ಬೆಂಬಲಿಸಬೇಕು ಅಂತ ಹೇಳಿದ್ರೆ, ನಮ್ಮ ಸಮಾಜದ ನಿಗಮ ಏನಾದರೂ ಆಗಬೇಕು ಅಂತಿದ್ರೆ ಮೊದಲು ಏಕೈಕ ವ್ಯಕ್ತಿ ನಮ್ಮ ಸಮಾಜಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಮನವಿ ಮಾಡಿ ಈ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತೇಳಿ ಧ್ವನಿ ಎತ್ತಂತ ವ್ಯಕ್ತಿ. ಅದಕ್ಕೋಸ್ಕರ 80 ಭಾಗ ಆಗಿದೆ. 20 ಭಾಗ ಕಾಂಗ್ರೆಸ್ಸಿನಲ್ಲಿ ನಮ್ಮ ಸಮಾಜ ಇದೆ, ಮುಖಂಡರು ಇದ್ದಾರೆ. ಆಗಿರ್ತಕ್ಕಂಥ ಅನ್ಯಾಯ ಕಾಂಗ್ರೆಸ್ಸಿಂದಲೇ ನಮ್ಮ ಸಮಾಜದ ಮುಖಂಡರಿಗೆ ಅಲ್ಲಿನ ದುಡಿತಾ ಇರ್ತಕ್ಕಂಥ ಪಕ್ಷಕ್ಕೆ ದುಡಿತಾ ಇರ್ತಕ್ಕಂಥ ಕಾಂಗ್ರೆಸ್ಸಿಂದಲೇ ನ್ಯಾಯ ಇದೆ. ನಮ್ಮ ಸಮಾಧಾನ ಸನ್ಮಾನ್ಯ ಸಿದ್ದರಾಮಣ್ಣವರು, ಡಿ ಕೆ ಶಿವಕುಮಾರ್ ಅವರು ಜಗಳರ ನಡೆಗೆ ಕಾಂಗ್ರೆಸ್ ಕಡೆಗೆ ಅಂತೇಳಿ ಒಂದು ಸಮಾವೇಶವನ್ನು ಮಾಡಿ 2 ವಿಧಾನ ಪರಿಷತ್ತಿನ ಸದಸ್ಯರು ಕೊಡ್ತೀರಿ, 2 ನಿಗಮ ಮಂಡಳಿಗಳನ್ನ ನಿಮ್ಗೆ ಆದ್ಯತೆ ಮಾಡ್ತೀರಿ. ನಿಮ್ಮ ಸಮಾಜದ ಎಲ್ಲ ನಿಗಮದಲ್ಲೂ ನಿಮ್ಮ ಸದಸ್ಯರನ್ನ, ನಿಮ್ಮ ಸಮಾಜದ ಮುಖಂಡರನ್ನ ನಾವು ಕೈ ಬಿಡಲ್ಲ ಅಂತ ಮಾತನ್ನ ಕೊಟ್ಟು ನಮ್ಮನ್ನ ದಾರಿ ತಪ್ಪಿಸಿದ್ರು. ಅದಕ್ಕೆ ಇವತ್ತು ತುಮಕೂರಲ್ಲಿ 80 ಭಾಗ ಒಗ್ಗಟ್ಟಿನ ಪ್ರದರ್ಶನ ಯಾಕೆ ಮಾಡ್ತಾ ಇದ್ವಿ ಅಂದ್ರೆ ನುಡಿದಂತ ನಡೀಲಿಲ್ಲ. ಅದಕ್ಕೆ ಇವತ್ತು 1 ವರ್ಷ ಆದರೂ ಸಹಿತ ನಡೀಲಿಲ್ಲ ಅಂತೇಳಿ ನಾನು ಮೊನ್ನೆ ನಮ್ಮ ಸಿರಿ ಕಲ್ಯಾಣ ಮಂಟಪ ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲೂ ಸನ್ಮಾನ್ಯ ಜಿ ಪರಮೇಶ್ವರ್ ಸಾಹೇಬ್ರನ್ನವರು ನಾನು ವಿನಂತಿ ಮಾಡಿದೆ, ಸ್ವಾಮಿ ನಮ್ಮ ಸಮಾಜದ ಸಂಪೂರ್ಣ ಸಹಕಾರ ನೀವು ತೆಗೆದುಕೊಂಡಿದ್ದೀರಿ, ನಾನು ಗೆಲ್ಲಬೇಕಾದ್ರೆ ನಿಮ್ಮ ಸಮಾಜ ಮುಖ್ಯ ಅಂತ ಹೇಳ್ತೀರಿ, ಎಲ್ಲಾನು ಸಹ ಪಡ್ಕೊಂಡು ಕೊನೆಗೆ ನಮಗೆ ಏನು ಮಾಡಿದ್ರಿ, ನೀವು ಅಷ್ಟು ಘೋಷಣೆ ಮಾಡಬೇಕು, ಯಾವತ್ತು ಮಾಡ್ತೀರಿ ಹೇಳಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರವನ್ನು ಸನ್ಮಾನ್ಯ ಜಿ ಪರಮೇಶ್ವರ್ ಅವರು ಕೊಟ್ಟರು. ಆದರೆ ಅವರು ಸಹಿತ ಈ ಜಿಲ್ಲೆಯಲ್ಲಿ ನಾನು ನಿಮ್ಮ ಸಮಾಜದಿಂದ ನಾನು ಇವತ್ತು ಶಾಸಕರಾಗಿದ್ದೀನಿ, ಮಂತ್ರಿ ಆಗಿದ್ದೀನಿ ಅಂತೇಳಿ ಬರೀ ಮಾತಾಡಿದ್ರೆ ಹೊರತು ಮಾಡ್ಬೋದಾಗಿತ್ತು. ಅವರು ಮನ್ಸು ಮಾಡಿದರೆ ಎಲ್ಲ ನಿಗಮಗಳು ಆಯಿತು, ಅನೌನ್ಸ್ ಆಗಿತ್ತು, ನೇಮಕ ಮಾಡಿದ್ರು. ನಮ್ಮ ಸಮಾಜದ ನಮ್ಗೆ ಎಲ್ಲಿ ಇಲ್ಲರೂ ಯಾರು ಕೇಳೋದು ಇಲ್ಲ. ನಾವು ಆ ಪಕ್ಷದಲ್ಲಿ ದುಡಿತಾ ಇರ್ತಕ್ಕಂಥ 25-30 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ದುಡಿತಾ ಇರ್ತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸಿ ಮಾಡಿದರೆ ನಾವು ಯಾವತ್ತು ಇವತ್ತು ಈ ಒಂದು ಎಲ್ಲೂ ಒಗ್ಗಟ್ಟಾಗಿ ನಮ್ಮ ಕುಂಬಾಯಿನವ್ರ ನೇತೃತ್ವದಲ್ಲಿ ಯಾವತ್ತು ನಾವು ಒಗ್ಗಟ್ಟಾಗಿ ಎಲ್ಲೂ ಬಂದಿದ್ದೀವಿ. ನಮ್ಮ ಪಕ್ಷದಲ್ಲಿ ದುಡಿತಾ ಇದ್ದೀವಿ, ಓಡಾಡ್ತಾ ಇದ್ದೀವಿ, ನಮ್ಮ ಒಂದು ಕಾರ್ಯನಿಮಿತ್ತವನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮೊನ್ನೆನೂ ಸಹಿತ ನಾನು ಪತ್ರಿಕಾ ಭವನದಲ್ಲೂ ಎಲ್ಲ ಸಮಾಜದ ಮುಖಂಡರು ಕರ್ಕೊಂಡ್ಬಂದು ಸಹಿತ ಎಲ್ಲ ಸಮಾಜದ ಬೆಂಬಲವನ್ನು ಘೋಷಣೆ ಮಾಡಿ ಇವತ್ತು ಎಲ್ಲ ರೀತಿಯಲ್ಲಿ ಹೇಳಬೇಕು ಅಂದರೆ ಕಾಂಗ್ರೆಸ್ಸಿನ ವಿರೋಧವಾಗಿ ಹಿಂದುಳಿದ ವರ್ಗ ಇದೆ. ಅದಕ್ಕೆ ಸಾಕ್ಷಿ ನಾನಿವತ್ತು ರಾಜ್ಯ ಅಗ್ನಿವಂಶದ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಅಧ್ಯಕ್ಷನಾಗಿ ನಾನು ವಿನಂತಿ ಮಾಡ್ತೀನಿ, ಈ ಬಾರಿ ಮೋದಿಯವರು ಈ ದೇಶದ ಹಿಂದುಳಿದ ಒಬ್ಬ ನಾಯಕ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಈ ದೇಶ ಎದುರು ನೋಡ್ತಾ ಇದೆ, ಹಿಂದುತ್ವದ ಬಗ್ಗೆ ಎದುರು ನೋಡ್ತಾ ಇದೆ. ನಮ್ಮ ದುರದೃಷ್ಟನೋ ಏನೋ ಗೊತ್ತಿಲ್ಲ, ಅಗ್ನಿಬನ್ನಿ ಜಯಂತಿ ಚುನಾವಣೆ ಸಂದರ್ಭದಲ್ಲಿ ಬಂದಿತ್ತು. ಅಂಥ ಒಂದು ಸುಸಂದರ್ಭದಲ್ಲಿ ಇವತ್ತೆಲ್ಲವನ್ನು ಮನಗಂಡು ಸೋಮಣ್ಣವರು ನಮ್ಮ ಸಮಾಜದ ಪರವಾಗಿದ್ದಾರೆ. ಸೋಮಣ್ಣವರು ಜಾತ್ಯತೀತವಾಗಿ ಬೆಂಗಳೂರಿನಲ್ಲಿ 4 ಬಾರಿ ವಿಧಾನಸಭೆ ಸದಸ್ಯರಾದರೂ ಸಹಿತ, ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದರೂ ಸಹಿತ ಅವರ ಕ್ಷೇತ್ರದಲ್ಲಿ ಎಲ್ಲ ಹಿಂದುಳಿದ ವರ್ಗದ ಜನಕ್ಕೇನೆ ಆದ್ಯತೆ ಕೊಟ್ಟರು. ಕುರುಬ ಸಮಾಜದಲ್ಲಿ ಮೇಯರ್ ಮಾಡಿದ್ರು ಶಾಂತಕುಮಾರಿ ಅನ್ನೋರನ್ನ, ಮೋಹನ್ ಅಂತ ಕೊಲ್ಲರ ಸಮಾಜದ ಚೇರ್ಮನ್ ಮಾಡಿದ್ರು, ಎಂ ಬಿ ಶಿವಪ್ಪ ಅಂತೇಳಿ ಸವಿತಾ ಸಮಾಜದ ಅವರ ಅಧ್ಯಕ್ಷನ ನಿಗಮದ ಅಧ್ಯಕ್ಷರು ಮಾಡಿದ್ರು, ಅವರ ಶ್ರೀಮತಿಯವ್ರನ್ನೂ ಮಾಡಿದ್ರು, ಕೌನ್ಸಿಲರ್ ಮಾಡಿದ್ರು. ಮಹಾನಗರ ಪಾಲಿಕೆ ಮಾಡಿಲ್ಲ ಅಂತ ಹೇಳ್ತಾರೆ. ಕೆಲವು ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಕೊಂಡಿದ್ದಾರೆ, ಆ ಪಕ್ಷಗಳಿಗೆ ಓಲೈಸಕ್ಕೋಸ್ಕರ ಅದನ್ನು ಮಾತಾಡಿರ್ಬೋದು. ನಾನು ಅದು ತಪ್ಪು ಅಂತ ಹೇಳಕ್ಕಾಗಲ್ಲ. ಎಲೆಕ್ಷನ್ ಟೈಮಲ್ಲಿ ಇವೆಲ್ಲ ಸಹಜವಾಗಿರ್ತಕ್ಕಂಥದ್ದು. ಆ ಪಕ್ಷಗಳನ್ನ ಓಲೈಸಿ ಬ್ಯಾಟಿಂಗ್ ಮಾಡ್ತಕ್ಕಂಥದ್ದು ಅಥವಾ ಅವ್ರ ಪರವಾಗಿ ಹೇಳ್ತಕ್ಕಂಥದ್ದು ಸಹಜವಾಗಿದೆ. ಆದರೆ ಈ ವಿಚಾರವನ್ನ ನಾವು ನಿಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಸ್ವಾಮಿ ಯಾಕೆ ನಿಗಮ ಮಾಡಿರಲಿಲ್ಲ, ಮಾಡಾದ್ಮೇಲೆ ನಮ್ದೊಂದೇ ಅಂತಲ್ಲ, ಕುರುಬ ಸಮಾಜ ಇರ್ಲಿಲ್ಲ, ಕುಂಬಾರ ಸಮಾಜ ಇರ್ಲಿಲ್ಲ, ನಿಗಮ ಎಲ್ಲಿ ಇರ್ಲಿಲ್ಲ, ನೇಕಾರ ಸಮಾಜ ಇರಲಿಲ್ಲ, ಗಾಣಿಗ ಸಮಾಜ ಇರಲಿಲ್ಲ. ಪುಟ್ಟಸ್ವಾಮಿ ಅವರಿಂದ ಮಂತ್ರಿಗಳಾಗಿದ್ರು ಮತ್ತು ಹೋರಾಟ ಮಾಡಿದ್ರು.
ಮಾಡಿರ್ತಕ್ಕಂಥ ಇದು ಸುಮಾರು ಹಿಂದುಳಿದ ವರ್ಗಗಳ ಸಮಾಜಗಳ ಬಗ್ಗೆ ಸ್ವಲ್ಪ ಖಂಡಿತವಾಗ್ಲೂ ಇದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಇವೆಲ್ಲವನ್ನ ನಾವು ಕಡಿವಾಣ ಆಗ್ತಕ್ಕಂಥ ಯಾರು ಸಂಬಂಧಪಟ್ಟವರು ಅಡೆತಡೆಗಳು ತರ್ತಾರೆ ನಾವು ಮುಂದಿನ ದಿನಗಳಲ್ಲಿ ಬಹುಶಃ ಹೇಳೋದ್ ಸಂದರ್ಭ ಅಲ್ಲ. ಇನ್ನು ಇದೇ ಧೋರಣೆಯಿಂದ ಮುಂದುವರಿಸಿದ್ರೆ ತುಮಕೂರು ಟು ಬೆಂಗಳೂರು ಪಾದಯಾತ್ರೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ತೇವೆ. ರಾಜಧಾನಿವರೆಗೂ ನಡೀತೇವೆ, ಆಗ್ರಹಿಸ್ತೇವೆ, ಹೋರಾಟ ಬೀದಿಗಳಿಗೆ ಹೋರಾಟ ಮಾಡ್ತೇವೆ. ನಮಗೂ 75 ವರ್ಷ ಬಂದು ದೇಶದ ಸ್ವಾತಂತ್ರ್ಯ ಬಂದು ನಮ್ಮ ಸಮಾಜಕ್ಕೆ ಯಾಕೆ ಸ್ವಾತಂತ್ರ್ಯ ಬಂದಿಲ್ಲ, ಯಾಕೆ ಅವಕಾಶ ಕೊಡಲಿಲ್ಲ ಕೇಳ್ತಕ್ಕಂಥ ದಿನಗಳು ದೂರ ಇಲ್ಲ.